ವೆಲ್ಕಮ್ ಮ್ಯಾಮ್. ವೆಲ್ಕಮ್ ಟು ಅನಿಕೇತನ ಯೂಟ್ಯೂಬ್ ಚಾನಲ್. ಮತೀನ್ ಅವರ ಫೇಮಸ್ ಫ್ಯಾಬ್ಯುಲಸ್ ಪ್ರಾಜೆಕ್ಟ್ ಅಲ್ಲಿ ಇದ್ದೀವಿ. ಟೈಗರ್ ಏರೋ ರೆಸ್ಟೋರೆಂಟ್ ಇನ್ನ ಕೆಲವೇ ದಿನಗಳಲ್ಲಿ ಓಪನಿಂಗ್ ಗೆ ಸಿದ್ಧವಾಗ್ತಾ ಇದೆ. ಟೈಗರ್ ಹತ್ರನೇ ಹೋಗೋಣ ಇವಾಗ. ನಿಮ್ ಓನರ್ ನ ಕರಿಬೋದಾ? ಒಂದ್ ಸ್ವಲ್ಪ ಅವ್ರ ಹತ್ರ ಮಾತಾಡ್ಬೇಕಾಗಿತ್ತು. ಆಕ್ಚುಲಿ ನಾನೇ ಓನರ್ ಆಕ್ಚುಲಿ ಇದು ಫ್ಲೈಟ್, ಇದು ನಮ್ ಟೈಗರ್. ಇದು ಆಕ್ಚುಲಿ ಟೈಗರ್ ಕೂತ್ಕೊಂಡಿಲ್ಲ, ಇದು ಮೇಲೆ ಕೂತ್ಕೊಂಡು ಸವಾರಿ ಮಾಡ್ಕೊಂಡು ತಗೊಂಡೋಗ್ತಾ ಇಲ್ಲ. ಇದು ಸೂರ್ಯ ಹುಟ್ಟಂಗೆ ಹುಟ್ಟಿರೋದು, ಅದು ಹುಟ್ಟಿ ನಮ್ಗೆ ಆಶೀರ್ವಾದ ಮಾಡ್ತಾರದು. ಸೆಕೆಂಡ್ ಬಂದ್ಬಿಟ್ಟು ನನ್ನ ಟೈಗರ್ ಕೂತ್ಕೊಂಡು ಎಲ್ಲಾರಿಗೂ ವಾಶ್ ಮಾಡ್ತಾ ಇರ್ಬೇಕು ಅಷ್ಟೇ. ಟೋಟಲ್ ನಾನು 7 ಇಂದ 8 ಟ್ರಕ್ ಅಲ್ಲಿ ಬಂತು ನಾನು. ಪೈಲಟ್ ಯಾರು ಹಾಗಾದ್ರೆ? ಇಲ್ಲ, ಎಲ್ಲಾ ನಮ್ ಭಾರತ ಜನಗಳವರು ಎಲ್ಲರೂ ಯಾರು ಇಲ್ಲಿ ಬರ್ತಾರೆ ಅವರೆಲ್ಲ ನಮ್ ಪೈಲಟ್. ಎಫ್ ಅಂದ್ರೆ ಫಾತಿಮಾ ನನ್ನ ದೊಡ್ಡ ಮಗಳು, ಎಚ್ ಅಂದ್ರೆ ಹುಸೇನ್ ನನ್ನ ಮಜಿದ್ ಮಗು, ಇನ್ನು ಹಸನ್ ಅಂತ ಒಬ್ಬ ಇದ್ದಾನೆ, ಅದು ಜೈನಬ್. 4 ಮಗಳು 4 ಅಂದ್ರೆ ಬೆಂಗಳೂರು ಬಿಟ್ಟು ಬೇರೆ ಕಡೆ ಹೋಗ್ಬೇಕಾಗಿರ್ತದೆ. ಆ ಟೈಮ್ ಅಲ್ಲಿ ನನ್ನ ಮಗಳು ಯಾವಾಗ ಕರ್ಕೊಂಡು ಹೋಗಿ ಅಂತಪ್ಪ ಫ್ಲೈಟ್ ಅಲ್ಲಿ ನಾನು ಒಂದ್ಸಲ ಕೂತ್ಕೊಳ್ಬೇಕು. ನಮ್ದೇ ಒಂದ್ ಫ್ಲೈಟ್ ಬರ್ತದೆ ಬಿಡಮ್ಮ, ಅವ್ಳು ಅದೇ ಹಿಡ್ಕೊಂಡ್ಬಿಟ್ಟು ಈ ದೊಡ್ಡ ಮಗಳು ಅವ್ರದ್ದು ಆಸೆ ಬಿಡಕ್ ಆಗಲ್ಲ. ಈ ಫ್ಲೈಟ್ ತರ್ಸಿರದ ಮಾಡಿರದ ಮಾಡ್ಸಿರದ ಅವ್ರು ರೆಡಿ ಮಾಡಿ ಅವರೇ ತಗೊಂಬಂದು ಎಲ್ಲ ಫಿಕ್ಸ್ ಮಾಡಿ ಹೋಗ್ಬಿಡ್ತಾರೆ. ಫ್ಲೈಟ್ ಒಳಗೆ ಬೇರೆ ತರ ಎಂಟರ್ಟೈನ್ಮೆಂಟ್ಸ್ ರೆಸ್ಟೋರೆಂಟ್ ಗೆ ಬಂದ್ರೆ ಅವ್ರು ಏನೇನ್ ಡಿಮ್ಯಾಂಡ್ ಮಾಡ್ತಾರೆ ಆ ತರ ಮಾಡ್ತೀವಿ. ಬೆಳಕಲ್ಲಿ ನಮ್ದು ಶಾದಿ ಬಿರಿಯಾನಿ ಅಂತ, ಬೆಂಗಳೂರು ಶಾದಿ ಬಿರಿಯಾನಿ, ಮಂದಿ ಬಿರಿಯಾನಿ ಅಂತ ಅರಬಿಕ್ ಸ್ಟೈಲ್ ಬಿರಿಯಾನಿ ಇರ್ತದೆ, ಅದೊಂದು ಮಾಡ್ತಾ ಇದೀನಿ. ಕೇರಳ, ತಮಿಳುನಾಡು, ಪಾಂಡಿಚೇರಿ, ಈ ಕಡೆ ಗೋವಾ ಎಲ್ಲೂ ಇಲ್ಲ, ನಿಮ್ಗೆ ಮಹಾರಾಷ್ಟ್ರ ಎಲ್ಲೂ ಇಲ್ಲ. ಎಷ್ಟು ದಿನದಲ್ಲಿ ಓಪನಿಂಗ್ ಆಗ್ಬೋದು? ಆಕ್ಚುಲಿ ಇವತ್ತಿಂದ ಕರೆಕ್ಟ್ ಒಂದು ತಿಂಗಳು ಮ್ಯಾಮ್. ನಮ್ಗೆ ಲಕ್ಷ್ಮಿ ನಮ್ಗೆ ಬಂದು ನಮ್ಗೆ ಬ್ಲೆಸ್ಸಿಂಗ್ ಮಾಡಿದ್ರಮ್ಮ, ನನಗೆ ಬ್ಲೆಸ್ಸಿಂಗ್ ಮಾಡಮ್ಮ. ಇಮೋಷನಲ್ ಆಗ್ತಾ ಇದೀನಿ ಸದ್ಯಕ್ಕೆ, ನನಗೆ ತಲೆಗೆ ಆಗ್ತಾ ಇಲ್ಲ ಇದು. ಟೈಗರ್ ಏರೋ ರೆಸ್ಟೋರೆಂಟ್ ಇನ್ನ ಕೆಲವೇ ದಿನಗಳಲ್ಲಿ ಓಪನಿಂಗ್ ಗೆ ಸಿದ್ಧವಾಗ್ತಾ ಇದೆ. ತುಂಬಾ ಕೆಲಸ ನಡೀತಾ ಇದೆ ನೋಡಿ, ಅಲ್ಲೆಲ್ಲ ಲಿಟ್ರಲಿ ಫ್ಲೈಟ್ ಕೆಲಸ ಎಲ್ಲ ನಡೀತಿದೆ, ಪೇಂಟಿಂಗ್ ವರ್ಕ್ಸ್ ನಡೀತಿದೆ. ಎಸ್, ಟೈಗರ್ ಅಂತ ಹೇಳದ್ನಲ್ಲ, ಟೈಗರ್ ಹತ್ರನೇ ಹೋಗೋಣ ಇವಾಗ. ಟೈಗರ್ ಲೋಗೋ ರೆಡಿ ಆಗ್ತಾ ಇದೆ. ಹಲೋ ಸರ್. ಹಲೋ, ನಮಸ್ತೆ. ನಮಸ್ತೆ. ಟೈಗರ್ ಏರೋ ರೆಸ್ಟೋರೆಂಟ್ ನ ವಿಸಿಟ್ ಮಾಡಕ್ ಬಂದ್ವಿ. ನಿಮ್ ಓನರ್ ನ ಕರಿಬೋದಾ? ಒಂದ್ ಸ್ವಲ್ಪ ಅವ್ರ ಹತ್ರ ಮಾತಾಡ್ಬೇಕಾಗಿತ್ತು. ಆಕ್ಚುಲಿ ನಾನೇ ಓನರ್ ಮ್ಯಾಮ್ ಇದರದ್ದು. ಸಾರಿ, ನೀವೇ ಓನರಾ? ಒಂದ್ ನಿಮಿಷ. ವಾಟ್ ಇಸ್ ದಿಸ್ ದರ್ಶನ್? ಇವರೇ ಓನರ್ ಅಂತ ಹೇಳ್ಬೇಕು ತಾನೆ. ನಮ್ ಹುಡುಗನೇ ಆಕ್ಚುಲಿ ವಿಡಿಯೋಸ್ ನೋಡಿ ಕರ್ಕೊಂಡ್ ಬಂದಿದ್ದು. ಸರ್, ಫಸ್ಟ್ ಆಫ್ ಆಲ್ ವೆಲ್ಕಮ್ ಟು ಅನಿಕೇತನ ಯೂಟ್ಯೂಬ್ ಚಾನಲ್. ನಿಮಗೆ ಸಾರಿ, ಕೈ ಕೆಸರಾದ್ರೆ ಬಾಯಿ ಮೊಸರು ಅನ್ನೋದಕ್ಕೆ ನೀವೇ ಎಕ್ಸಾಂಪಲ್. ಮತ್ತೆ ಆಳಾಗ್ ದುಡ್ದೋನ್ ಮಾತ್ರ ಅರಸನಾಗಿ ಮೆರೆಯಬಲ್ಲ ಅಂತ ಹೇಳ್ತಾರೆ. ನಿಮ್ಮ ಇದ್ರಲ್ಲಿ ನೀವೇ ಇಷ್ಟು ವರ್ಕ್ ಮಾಡ್ತಿದ್ದೀರಾ ಅಂದ್ರೆ ರಿಯಲಿ ಮಾಡ್ಲೇಬೇಕು ಮೇಡಮ್. ಇದು ಒಂದ್ ಕನ್ಸು, ಇದು ಒಂದು ನನ್ನ ಲೋಗೋ ಮಾಡ್ತಾರದು ಡಿಸೈನ್, ಲೋಗೋ ಡಿಸೈನ್ ಮಾಡ್ತಾರದು. ಸರ್, ತುಂಬಾ ಇಂಟ್ರೆಸ್ಟಿಂಗ್ ಅನಿಸ್ತಿದೆ. ಸ್ವಲ್ಪ ಎಕ್ಸ್ಪ್ಲೈನ್ ಮಾಡ್ಬಿಡ್ತೀರಾ ಲೋಗೋ ಕುರಿತು? ಆಕ್ಚುಲಿ ಇದು ಟೈಗರ್ ಏರೋ ರೆಸ್ಟೋರೆಂಟ್. ನನಗೆ ಟೈಗರ್ ಇರ್ಬೇಕಾಗಿತ್ತು, ಏರೋ ಅಂದ್ರೆ ಫ್ಲೈಟ್ ಇರ್ಬೇಕಾಯ್ತು, ರೆಸ್ಟೋರೆಂಟ್ ಅಂತ ಒಂದು ಫೀಲ್, ಒಂದು ರೆಸ್ಟೋರೆಂಟ್. ಆಕ್ಚುಲಿ ಇದು ಫ್ಲೈಟ್, ಇದು ನಮ್ ಟೈಗರ್. ಇದು ಆಕ್ಚುಲಿ ಟೈಗರ್ ಕೂತ್ಕೊಂಡಿಲ್ಲ, ಇದು ಮೇಲೆ ಕೂತ್ಕೊಂಡು ಸವಾರಿ ಮಾಡ್ಕೊಂಡು ತಗೊಂಡೋಗ್ತಾ ಇಲ್ಲ. ಇದು ಸೂರ್ಯ ಹುಟ್ಟಂಗೆ ಹುಟ್ಟಿರೋದು, ಅದು ಹುಟ್ಟಿ ನಮ್ಗೆ ಆಶೀರ್ವಾದ ಮಾಡ್ತಾರದು. ನಮ್ ಫ್ಲೈಟ್ ಗೆ ಅವರು ಆಶೀರ್ವಾದ ಮಾಡ್ದಂಗೆ. ಆಗ 2 ಕಣ್ಣು ಐತಲ್ಲ, ಆ ಕಣ್ಣಿಗೆಲ್ಲ ನಮ್ ಜನಗಳಿಗೆ ನೋಡ್ತಾರದು. ಆ ಲೋಗೋ ಡಿಸೈನ್ ಆತರ ಮಾಡಿರೋದು ನಾನೇ ಡಿಸೈನ್ ಮಾಡಿರೋದು. ಇಲ್ಲ ಅಂದ್ರೆ ಇಲ್ಲ ಡಿಸೈನ್ ಮಾಡಿದ್ರೆ ನಮ್ಮ ಒಂದು ಹುಡುಗ ಇದಾರೆ, ಬರ್ತಾ ಅಂತ ಇದಾರೆ, ನಮ್ಗೆಲ್ಲ ಲೋಗೋ ಡಿಸೈನ್ ಮಾಡಿ ಅವ್ರಿಗೆ ಬರೀ ಐಡಿಯಾ ಕೊಟ್ಟೆ ನಾನು. ಕೂತ್ಕೊಂಡು ಇಲ್ಲೇ ಲ್ಯಾಪ್ಟಾಪ್ ಅಲ್ಲಿ ಒಂದೇ ಒಂದು ನಿಮಿಷದಲ್ಲಿ ಅವರೆಲ್ಲ ಡಿಸೈನ್ ಮಾಡಿ, ಬರ್ತಾ ಅಂತ ಅವ್ರ ಹೆಸರು. ಟೈಗರ್ ಅಂತ ಯಾಕೆ ಹೆಸರಿಟ್ರಿ? ಟೈಗರ್ ಆಕ್ಚುಲಿ ಇದು ನ್ಯಾಷನಲ್ ಅನಿಮಲ್. ನ್ಯಾಷನಲ್ ಅನಿಮಲ್ ನಮ್ಮ ಇಂಡಿಯಾದು, ಅದು ನಮ್ಮ ಹೆಮ್ಮೆ, ನಮ್ಮ ಭಾರತದ ನ್ಯಾಷನಲ್ ಅನಿಮಲ್. ನ್ಯಾಷನಲ್ ಪಾರ್ಕ್ ಇಲ್ಲಿ ಐತೆ, ಅದು ಒಂದು. ಸೆಕೆಂಡ್ ಅದು ಸ್ಟ್ರೆಂತ್, ಅದರದ್ದು ಬೇವ್ನೆಸ್ ಅದೆಲ್ಲ ಹೆವಿ ಐತೆ. ಅದಕ್ಕಿಂತ ನಾವು ಅದು ಟೈಗರ್ ಅಂತ ಹಾಕಿದ್ವಿ. ಆಕ್ಚುಲಿ 12 years ಬ್ಯಾಕ್ ಇದು ನನ್ನ ಹೆಸರು ಹುಟ್ಟಿದ್ದು, ನನ್ನ ಕಂಪ್ನಿ ಇದು. ಟ್ರಾನ್ಸ್ಪೋರ್ಟ್ ಲೈನ್ ಅಲ್ಲಿ ನಾನು ಬಂದೆಲ್ಲ, ಅವಾಗ ಟೈಗರ್ ಅಂತ ಬಂತು ಇದು. ಅದಕ್ಕೆನಾ ಮಥೀನ್? ಹೌದು, ಮತ್ತೀನ್ 9292 ಅಂದ್ರೆ ನಂದು ಎಲ್ಲಾ ವೆಹಿಕಲ್ಸ್ ನಂಬರ್ 9292 ಬರ್ತದೆ. ಅದಕ್ಕೆ ಅದು ನನ್ಗೆ ನನ್ನ ಪಾಠಲ್ಲಿ ಏನಿರ್ತೈತೆ ಮೇಡಮ್, ಬಿಡದ್ ಬೇಡ ಅಂತ. ಅದೇ ಬಂದಿರೋದು. ಖುಷಿ ಆಗುತ್ತೆ ಸರ್. ಸರ್, ಇದು ಅಷ್ಟೇ ತುಂಬಾ ಚೆನ್ನಾಗಿದೆ, ಆರ್ಟಿಸ್ಟಿಕ್ ವರ್ಕ್ ಫ್ಯಾಬ್ಯುಲಸ್ ಆಗಿದೆ. ಇದೇ ಒಂದ್ ಲಿಟ್ರಲಿ ಒಂದ್ ಫೋಟೋ ಕಾರ್ನರ್ ಆಗೋದ್ರಲ್ಲಿ ಅನುಮಾನ ಇಲ್ಲ. ಹೌದು. ಸೆಕೆಂಡ್ ಬಂದ್ಬಿಟ್ಟು ನನ್ನ ಟೈಗರ್ ಕೂತ್ಕೊಂಡು ಎಲ್ಲಾರಿಗೂ ವಾಶ್ ಮಾಡ್ತಾ ಇರ್ಬೇಕು ಅಷ್ಟೇ. ಅದೊಂದು ಈ ತರ ಒಂದ್ ಕೊಟ್ಟಿದೀನಿ. ಇದೊಂದು ಸ್ಪೇಸ್. ಆಮೇಲೆ ನಮ್ ನೋಡಿ ಸಂಭೋಗಮ್ ಅಂತ ಇದಾರೆ ನೋಡಿ ಅಲ್ಲಿ ಮೇಡೆ,
ನಮ್ CCTV ಎಲ್ಲ ಅವರೇ ಮಾಡ್ತಿರೋದು. CCTV ಅವರೇ ಎಲ್ಲ, ನಂದು ಟೋಟಲ್ ಇಲ್ಲಿ ಮ್ಯಾನೇಜ್ಮೆಂಟ್ CCTV ಅವರೇ ಮಾಡ್ತಿರೋದು ಷಣ್ಮುಗಮ್. ಈ ಏರಿಯಾದಲ್ಲಿ ಇದು ಆಕ್ಚುಲಿ ವೇಟಿಂಗ್ ಲಾಂಚ್ ಮ್ಯಾಮ್. ಇದು ಫ್ಲೈಟ್ ಅಲ್ಲಿ ಏನಾದ್ರು ಜಾಸ್ತಿ ಜನಗಳು ಆಗಿದ್ರೆ ನಾವ್ ಇಲ್ಲಿ ವೇಟಿಂಗ್ ಮಾಡ್ಸೋಣ ಅಂತ ಯೋಚನೆ ಮಾಡಿದ್ವಿ. ಬಟ್ ಇಲ್ಲಿ ವೇಟಿಂಗ್ ಮಾಡಿದ್ರೆ ಫಸ್ಟ್ ಫ್ಲೋರ್ ನಿಮ್ಗೆ ಐತೆ, ಅಲ್ಲೂ ನಿಮ್ಗೆ ಡೈನಿಂಗ್ ಐತೆ. ನೀವು ಇಲ್ಲೂ ನಾವು ಡೈನಿಂಗ್ ಮಾಡ್ತೀವಿ ಈ ಜಾಗಲ್ಲಿ. ಅದ ಆಕ್ಚುಲಿ ಅಲ್ಲೇ ಬನ್ನಿ ಮ್ಯಾಮ್, ತೋರಿಸ್ತೀನಿ. ಆ ಏರಿಯಾ ಐತಲ್ಲ ಕೆಳಗೆ ಇರೋದು ನಿಮ್ಗೆ ಅಲ್ಲ, ಹೌದು ಕೆಳದು ಟೈಗರ್ ಬೀಟ್ಸ್ ಅಂತ. ಟೈಗರ್ ಬೀಟ್ಸ್ ಅಂದ್ರೆ ನಿಮ್ಗೆ ಎಲ್ಲಾ ಫಾಸ್ಟ್ ಫುಡ್ ಅಂದ್ರೆ ಏನಾದಿರಲಿ, ಅದು ಫ್ರೆಂಚ್ ಫ್ರೈಸ್ ಅಥವಾ ಮಕ್ಕಳು ಬರ್ಗರ್, ಸ್ಯಾಂಡ್ವಿಚ್, ಪಿಜ್ಜಾ ಅದೆಲ್ಲ ನಿಮ್ಗೆ ಈ ಏರಿಯಾಲಿ. ಆಮೇಲೆ ಲಾಸ್ಟ್ ಅಲ್ಲಿ ಐಸ್ ಕ್ರೀಮ್ ಇರ್ತದೆ. ಈ ಫ್ಲೈಟ್ ಒಳಗಡೆ ಏನು ಕುಕಿಂಗ್ ಆ ತರದೆಲ್ಲ ಏನಿದೆ? ಇಲ್ಲ ಫ್ಲೈಟ್ ಒಳಗಡೆ ಏನ್ ಕುಕಿಂಗ್ ಮಾಡಕ್ಕಾಗಲ್ಲ ನೋಡಿ. ಆಕ್ಚುಲಿ ಇದು ಇಲ್ಲಿ ಕಾಣ್ತಿದಲ್ಲ ಮ್ಯಾಮ್, ಇದು ಬಂದು ಕಿಚನ್ ರೆಡಿ ಆಗ್ತೈತೆ. ಚೇರ್ ಸೋಫಾ ಎಲ್ಲ ಬಂದೈತೆ. ದೊಡ್ಡ ಮಟ್ಟಕ್ಕೆ ಓಪನಿಂಗ್ ಹೈಜೀನ್ ಮೇಂಟೈನ್ ಮಾಡ್ಬೇಕಲ್ಲ ಮ್ಯಾಮ್. ಹೈಜೀನ್ ಮಾಡಕ್ಕೆ ನಮ್ ಕಿಚನ್ ದೊಡ್ಡದಿರ್ಬೇಕು. ಅದಕ್ಕೆ ಇದೆಲ್ಲ ನಾನು ರೆಡಿ ಮಾಡ್ತೀನಿ. ಕಿಚನ್ ಅಲ್ಲಿ ನಾನ್ ವೆಜ್ ಅಂಡ್ ವೆಜ್ ದಿಸ್ ಇಸ್ ಓನ್ಲಿ ಫಾರ್ ದಿ ನಾನ್ ವೆಜಿಟೇರಿಯನ್. ಬಟ್ ಐ ಹ್ಯಾವ್ ಮೇಡ್ ದಟ್ ವೆಸ್ಟ್ ಸೆಕ್ಷನ್ ಆ ಕಡೆ ಸೆಪರೇಟ್ ಮಾಡಿದೀವಿ. ಒಳ್ಳೆ ಐಡಿಯಾ ಸರ್. ಅದೊಂದು ಮನ್ಸಲ್ಲಿ ಇರುತ್ತೆ ಹಾಗೆ ಮಿಕ್ಸ್ ಇಲ್ಲ. ಅದು ಬಂದ್ಬಿಟ್ಟು ನೀವು ಔಟ್ ಸೈಡ್ ನೀವು ಅಲ್ಲೇ 3,000 square feet ಅಲ್ಲೇ ಮಾಡಿಬಿಟ್ಟಿದ್ದೀನಿ. ಔಟ್ ಸೈಡ್ ಅಲ್ಲಿ ಮಾಡಿದ್ದೀನಿ. ಇದನ್ನೇ ಹೇಳಿದಲ್ವಾ ಸರ್ ಮೇಲ್ಗಡೆ? ಮೇಡಮ್ ಇದೇ ಹೇಳಿದ್ ನಾನು, ಕುತ್ಕೊಳ್ಳೋದೆಲ್ಲ ತಿನ್ನಕ್ಕೆ. ಅಲ್ಲಿ ಒಂದು 200 ಸೀಟಿಂಗ್ ಮಾಡಿಸ್ತಾ ಇದೀನಿ ನಾನು. ಯಾಕಂದ್ರೆ ಯಾರು ವೇಟಿಂಗ್ ಮಾಡಬಹುದು. ಇದು ಕುತ್ತಲ್ಲ ಇರ್ತದೆ, ಫ್ಲೈಟ್ ಐತೆ, ಫ್ಲೈಟ್ ನೋಡ್ಬೇಕಂದ್ರೆ. ಆಮೇಲೆ ಯಾರು ಬೇಜಾರು ಮಾಡ್ಕೊಬಹುದು. ಅದ್ ನೋಡಿದ ತಕ್ಷಣ ನನಗೆ ಒಂಥರ ಆಶ್ಚರ್ಯ ಆಗ್ತದೆ. ಇಷ್ಟು ದೊಡ್ಡ ಫ್ಲೈಟ್ ನ ಹೇಗ್ ತರ್ಸಿದ್ರಿ, ಹೇಗ್ ಇನ್ಸ್ಟಾಲ್ ಮಾಡ್ತಿದ್ರಿ? ಆಕ್ಚುಲಿ ಇದೊಂದು ಏಜೆನ್ಸಿ ಇರುತ್ತೆ ಮ್ಯಾಮ್. ಇದು ಅವರೇ ಪಾರ್ಟ್ ಬೈ ಪಾರ್ಟ್ ತಗೊಂಡ್ಬಂದು ಇಲ್ಲಿ ಇನ್ಸ್ಟಾಲ್ ಮಾಡ್ತಾರೆ. ಬಟ್ ರೋಡ್ ನಾನ್ ನೋಡ್ಕೊಬೇಕು, ಅದು ರೋಡ್ ಅಲ್ಲಿ ಹೆಂಗ್ ತಗೊಂಡ್ಬರ್ಬೇಕಂತ. ಇದು 3 parts ಅಲ್ಲಿ 3 ಆಕ್ಚುಲಿ ಮಧ್ಯದಲ್ಲಿ ಪಾರ್ಟ್ ಐತಲ್ಲ, ಆ 3 parts ಅಲ್ಲಿ ಬಂತು. ವಿಂಗ್ ಸೆಪರೇಟ್, ಆ ವಿಂಗ್ ಸೆಪರೇಟ್, ಇಂಜಿನ್ ಸೆಪರೇಟ್ ಬಂತು. ಆಮೇಲೆ ಟೇಲ್ ವಿಂಗ್ಸ್ ಐತೆ ನೋಡಿ, ಅದು ಸೆಪರೇಟ್ ಬಂತು. ಟೋಟಲ್ ನಾನು 7 ಇಂದ 8 ಟ್ರಕ್ ಅಲ್ಲಿ ಬಂತು ಮ್ಯಾಮ್. ಇದು 8 ಟ್ರಕ್ಸ್ ಅಲ್ಲಿ ಬಂತು. ವಿಂಡೋಸ್ ಎಲ್ಲ ಅಲ್ಲಿ ಕುತ್ಕೊಳ್ಳೋ ಕಾರ್ನರ್ಸ್ ಗಳ? ಕುತ್ಕೊಳ್ಳೋ ಕಾರ್ನರ್ಸ್ ಅದು. ಹೌದು. ಆ ಏರಿಯಾ ನಿಮ್ಗೆ ಪಾರ್ಕಿಂಗ್ ಬರ್ತದೆ. ಪೈಲಟ್ ಯಾರು ಹಾಗಾದ್ರೆ? ನೀವೇನಾ ಇದರ ಸಾರಥಿ? ಇಲ್ಲ, ಎಲ್ಲಾ ನಮ್ ಭಾರತ ಜನಗಳವರು ಎಲ್ಲರೂ ಯಾರು ಇಲ್ಲಿ ಬರ್ತಾರ ಅವರೆಲ್ಲ ನಮ್ ಪೈಲಟ್. ಆಕ್ಚುಲಿ ನಾನು ಒಂದ್ ಪೈಲಟ್. ನಿಮ್ ಮಕ್ಕಳು ಬರ್ಬೇಕು, ನಿಮ್ ಸೆಕ್ಯೂರಿಟಿ ಆರಾಮಾಗಿ ಆಟಾಡ್ಸ್ಕೊಂಡು ನೀವು ಆರಾಮಾಗಿ ಇದು ಹೋಗ್ಬೋದು. ನನ್ ಕೈಲಿ ಎಷ್ಟಾಗೈತೆ ನಾನು ಎಷ್ಟು ಹಾಕಿದೀನಿ, ಮಕ್ಕಳು ಎಂಜಾಯ್ ಮಾಡ್ಲಿ ಅಂತ. ಇದು ದುಬೈ ಡೂಮ್ ಹಟ್ಸ್ ಅಂತ. ಇದು ಗ್ಲಾಸ್ ಬರ್ತದೆ ಮೇಡಮ್. ಇದು ಮೇಲೆ ಕೆಳಗಡೆ ಇದು ನಾಟಿ ಸ್ಟೈಲ್ ಅಂದ್ರೆ ಕೆಳಗಡೆ ಕೂತ್ಕೊಂಡಾಗೆ, ಈಗ ಮಂದಿ ಅಂತ ಮಜ್ಲಿಸ್ ಅಂತ ಹೇಳ್ತೀವಿ ನಾವು. ಕೆಳಗಡೆ ಕೂತ್ಕೊಂಡು ತಿಂದಂಗೆ ನೀವು ಎಲ್ಲ ಖುಷಿ ಬರ್ತದೆ. ಅಟ್ ಎ ಟೈಮ್ ನೀವು 10 ಇಂದ 12 ಮೆಂಬರ್ಸ್ ಇಲ್ಲ 5 ಮೆಂಬರ್ ಯಾರು ಎಷ್ಟಾದ್ರು ಬರ್ಲಿ, ಒಂದ್ ಫ್ಯಾಮಿಲಿಯಲ್ಲಿ ಕೂತ್ಕೊಂಡು ನೀವು ಆರಾಮಾಗಿ ಎಂಜಾಯ್ ಮಾಡ್ಕೊಂಡು ಡೇವಟ್ ಮಾಡ್ಕೊಂಡು ಹೋಗ್ಬೋದು ಮ್ಯಾಮ್. ಕೆಳಗಡೆ ಇದರಲ್ಲಿ ಕುಶನ್ ಬರ್ತದೆ. ಈಗ ಆರಾಮಾಗಿ ಇದು ಮಾಡ್ಬೋದು, ಊಟ ಮಾಡ್ಬೋದು. ಜೊತೆಗೆ ಇಲ್ಲಿ ಏನಾದ್ರು ಬರ್ಡೇ ಪಾರ್ಟಿ ಆತರ ಎಲ್ಲ ಮಾಡೋದಕ್ಕೆ ಅವಕಾಶಗಳಿರುತ್ತೆ? ಎಲ್ಲ ಇರ್ತದೆ. ಡಿಫರೆಂಟ್ ಇದೆಯಲ್ಲ ಈ ಡೂಮ್ಸ್? ಹೌದು, ಈ ಡೂಮ್ಸ್ ಅಲ್ಲಿ ಬರ್ತ್ಡೇ ಪಾರ್ಟೀಸ್ ಮಾಡಬಹುದು. ಆಮೇಲೆ ಪ್ಲಸ್ ನಮಗೆ ಫಸ್ಟ್ ಫ್ಲೋರ್ ಮಾಡಿದೀನಲ್ಲ, ಅಲ್ಲೂ ಮಾಡಬಹುದು. ಎಲ್ಲಾ ಕಡೆ ನೀವು ಮಾಡಬಹುದು ಮ್ಯಾಮ್. ಇದು ನೋಡಿ, ಇದು ಮಣ್ಣು ಐತಲ್ಲ, ಈಗ ಲಾನ್ ಬಂದ್ಬಿಡ್ತದೆ. ಇದೆಲ್ಲ ಗಾರ್ಡನ್ ಆಗೋದು. ಇಲ್ಲೆಲ್ಲ ಲಾನ್ಸ್ ಇರುತ್ತೆ. ಲಾನ್ಸ್ ಆಗ್ಬಿಡ್ತದೆ. ಸರ್, ಈಗ ಫ್ಲೈಟ್ ಗೆ 2 ಕಡೆಯಿಂದ ಎಂಟ್ರಿನಾ? ಈ ಕಡೆ ಒಂದು ಆ ಕಡೆ ಒಂದು ಕಾಣಿಸ್ತಿದೆ? ಇಲ್ಲ ಆಕ್ಚುಲಿ ಎಂಟ್ರಿ ಇದು ಒಂದೇ, ಹೋಗೋದು ಬರೋದು ಇದರಲ್ಲಿನೇ. ದೊಡ್ಡ ಐಡಿಯಾಸ್, ದೊಡ್ಡ ಪ್ಲಾನ್ಸ್ ಇದೆ ಅಂದ್ರೆ ರೇಟು ಅಷ್ಟೇ ದೊಡ್ಡದಾಗಿರುತ್ತಾ? ಇಲ್ಲ ಮ್ಯಾಮ್, ಎಲ್ಲ ಪಾಕೆಟ್ ಫ್ರೆಂಡ್ಲಿ ಇರ್ತದೆ. ಹೌದು, ಎಲ್ಲ ಪಾಕೆಟ್ ಫ್ರೆಂಡ್ಲಿ ಇರ್ತದೆ. ನಮ್ದು ಏನ್ ರೇಟ್ ಏನ್ ಜಾಸ್ತಿ ಮಾಡಲ್ಲ ಅದರಲ್ಲಿ. ಅಂದ್ರೆ ಎಲ್ಲಾ ಇನ್ ಸ್ಪೈಟ್ ಆಫ್ ಆಲ್ ಕ್ಲಾಸಸ್ ಆಫ್ ಪೀಪಲ್ ಮಕ್ಕಳ ಜೊತೆ ಬಂದು ಎಂಜಾಯ್ ಮಾಡಿ. ಯಾಕಂದ್ರೆ ಒಂದು ಮೆನ್ಯೂ ನಾವು ಡಿಸೈನ್ ಮಾಡಿ, ನನ್ನ ವೈಫ್ ಹೆಸರು ಕುಲ್ದಿಯಾ ಅಂತ. ಅವಳೇ ನನಗೆ ಸ್ವಲ್ಪ ಎಲ್ಲ ಇದ್ ಮಾಡೋದು. ಸ್ವಲ್ಪ ಓದಿದಲ್ಲ ಅವಳು, ನಾವು ಸ್ವಲ್ಪ ಅನ್ಎಜುಕೇಟೆಡ್ ನಾವು. ಅವರು ಇಲ್ಲಿಟ್ರೇಟ್ ಹೌದು ಇರ್ಬೋದು. ಅದರಲ್ಲಿ ಅವಳೆಲ್ಲ ನನಗೆ ಮೆನ್ಯೂ ಹೇಳಿದಾರೆ, ನೋಡಿ ಈ ತರ ಇರಬೇಕು ಅಂತ ಎಲ್ಲ ಅವಳು ನನ್ ಗೈಡ್ ಮಾಡ್ತಾಳೆ. ಆ ಗೈಡ್ ಪ್ರಕಾರ ನಾವು ಮಾಡ್ಕೊಂಡು ಹೋಗ್ತಾ ಇದೀವಿ. ವೆರಿ ನೈಸ್. ನಮ್ಗೆ ಆಕ್ಚುಲಿ ಇವಾಗ ಫ್ಲೈಟ್ ಗೆ ಎಂಟ್ರಿ ಇಲ್ಲ ಅಂತ ಹೇಳಿದ್ರಿ, ನಮಗ್ ತುಂಬಾ ಕ್ಯೂರಿಯಾಸಿಟಿ ಆಗ್ತದೆ, ನೋಡ್ಲೇಬೇಕು ಅಂತ ಅನ್ಬೇಕು. ಇಲ್ಲ, ನೀವ್ ಬೇಕಾದ್ರೆ ಹೋಗಿ ನೋಡ್ಕೊಂಡ್ ಬನ್ನಿ ಮ್ಯಾಮ್, ನನ್ಗೆ ಏನ್ ತೊಂದ್ರೆ ಇಲ್ಲ. ಬಟ್ ಏನಾಗಿದೆ ಅದಕ್ಕೆ ಕೆಲಸ ನಡೀತಾ ಇದೆ, ಸ್ವಲ್ಪ ಕೆಮಿಕಲ್ಸ್ ಇರ್ತದೆ ಮ್ಯಾಮ್. ಅದು ತಲೆಯಲ್ಲಿ ನೋವು ಸ್ಟಾರ್ಟ್ ಆಗ್ಬಿಡ್ತದೆ. ಜಾಸ್ತಿ ನಾವು ನಿಲ್ಕೊಳಕ್ ಆಗಲ್ಲ. ಸ್ವಲ್ಪ ದಿವಸ, ಒಂದ್ 2-3 ದಿವಸ ಅದು ವೆಟ್ ಐತೆ. ಈಗ ಅದು ಡ್ರೈ ಆದ ತಕ್ಷಣ ನಾವು ಹೋಗ್ಬೋದು ಮ್ಯಾಮ್. ಆಮೇಲೆ ಯು ಹ್ಯಾವ್ ಟೇಕನ್ ಆಲ್ ದ ಕೇರ್ಸ್ ಅಲ್ವಾ, ಈ ಗಾಳಿ ಬೆಳಕು ಅದರದ್ದೇನು ಸಮಸ್ಯೆ ಆಗದಿಲ್ಲ? ಏನಿಲ್ಲ, ನಿಮ್ ಫ್ಲೈಟ್ ಹೆಂಗಿದೆ ಸೇಮ್ ಇದೆ ಆ ತರನೇ ಇದೆ ಒಳಗಡೆ ಇರೋದು. ನಮ್ಗೆ ಎಸಿ ಟೋಟಲ್ ಎಸಿ ಇರ್ತದೆ. ಎಸಿ ಬೇಕಾದ್ರೆ ಎಸಿ ಇಲ್ಲ ಅಂದ್ರೆ ಇಲ್ಲ, ಆ ತರ ಮಾಡ್ಕೊಬಹುದು. ಆಮೇಲೆ ನಮ್ಗೆ 4 ಡೋರ್ಸ್ ಓಪನ್ ಇರ್ತದೆ ಗಾಳಿ ಆಡಾಡಕ್ಕೆ. ನಿಮ್ ಇಲ್ಲಿಂದ ಗಾಳಿ ಬಂದ್ರೆ, ಯಾಕಂದ್ರೆ ಜಾಸ್ತಿ ಉದ್ದ ಇಲ್ಲ, ಅದು 135 ಫೀಟ್ ಐತೆ ಅಷ್ಟೇ. ಇದು 135 ಫೀಟ್ ಐತೆ. ಅದ್ರಲ್ಲಿ ನೀವು ಆರಾಮಾಗಿ
ಮೇನ್ ನಂದು ಅದು ಇದು ಮಾಡಿ ಫೌಂಟೇನ್ ಮಾಡಿದ್ದೀನಲ್ಲ ಅದು ವಾಟರ್ ಫೌಂಟೇನ್, ಡ್ಯಾನ್ಸಿಂಗ್ ಫೌಂಟೇನ್ ಅಂತ ಅದು. ಹೌದಾ? ಅದು ನೀವು ರಾತ್ರಿ ಬಂದ್ರೆ ನೀವು ತೋರಿಸ್ತೀನಿ ಅದು. ನಿಮ್ಗೆ ಆ ನೀರು ಕಲರ್ ಜೊತೆ ಆಟ ಆಡ್ತೈತೆ ಅದು. ಆ ತರ ಒಂದು ಮಾಡ್ತೀನಿ. ಅದೆಲ್ಲ ಗ್ಲಾಸ್ ಹಾಕಿದೀನಿ ಮ್ಯಾಮ್. ಯಾರು ನಮ್ ಜನಗಳಿಗೆ ಏನ್ ತೊಂದರೆ ಆಗ್ಬಾರ್ದು ಅಂತ ಸ್ವಲ್ಪ ಜಾಸ್ತಿನೇ ಆಗ್ಬಿಡ್ಲಿ ಅಮೌಂಟ್ ಪರವಾಗಿಲ್ಲ, ಅದೊಂದು ಗ್ಲಾಸ್ ಹಾಕ್ಬೇಕಂತ ಒಂದು ಗ್ಲಾಸ್ ಹಾಕಿದೀವಿ. ಹೌದಾ? ಆಮೇಲೆ ಅವ್ರು ಇದಾರಲ್ಲ ಅಯಾನ್ ಬಿ ಅಂತ, ಎಲ್ಲ ಇವರೇ ನನ್ಗೆ ಎಲ್ಲ ಗ್ಲಾಸ್ ನನ್ ಸಪೋರ್ಟ್, ನನ್ ತಮ್ಮ ತರ ಅವರೇ ನಮ್ಗೆ ಎಲ್ಲ ಸಪೋರ್ಟ್ ಮಾಡೋದು ಜಾಸ್ತಿ. ಆಮೇಲೆ ಅದೇ ಫೌಂಟನ್ ಇಲ್ಲಿ ಬಂದ್ಬಿಟ್ಟು ನೀವು ಆ ಕಡೆ ಹೋದ್ರೆ ನಾನು ತೋರಿಸ್ತೀನಿ. ನನ್ನ 4 ಮಕ್ಕಳು, ಅವ್ರ 4 ಮಕ್ಕಳು ಇನ್ಶಲ್ ಹಾಕಿದೀನಿ. ಎಲ್ಲ ಒಬ್ರಿಗೊಬ್ರು ಏನು ಬೇಜಾರಾಗಬಾರ್ದು ಅಂತ. ಇದು ಔಟ್ ಸೈಡ್ ಹೋದ್ರೆ ಅದು ಕಾಣ್ತಿದೆ. ಎಫ್ ಅಂದ್ರೆ ಫಾತಿಮಾ ನನ್ನ ದೊಡ್ಡ ಮಗಳು, ಎಚ್ ಅಂದ್ರೆ ಹುಸೇನ್ ನನ್ನ ಮದಿನ ಮಗು, ಇನ್ನು ಹಸನ್ ಅಂತ ಒಬ್ಬ ಇದ್ದಾನೆ, ಅದು ಜೈನಬ್ ಅಂತ. 4 ಮಗಳು 4 ಹೆಸರು. ಅದೇ ಜೀವ ಇವಳೇ ನಂಗೆ ನನ್ನ ದೊಡ್ಡ ಮಗಳು ಫಾತಿಮಾ ಅಂತ. ಅವಳಿಂದ ಇವರೆಲ್ಲ ಬಂದ್ರು. ಆತರ ಮಕ್ಕಳಿಗೆ ಇಷ್ಟೊಂದು ಪ್ರೀತಿ ಅದು ಮ್ಯಾಮ್, ಮಕ್ಳಿಗೆ ವೈಫ್ಗೆ ಒಂದ್ ಲಕ್ಷ್ಮಿಗೆ ನಾವು ಪೂಜೆ ಮಾಡಿದ್ರೆ ದೇವ್ರ ನನಗೆ ಮುಂಗಡೆ ತಗೊಂಡು ಹೋಗುತ್ತೆ ಅಣ್ಣ. ಯಾಕಂದ್ರೆ ನಾವು ಆತರ ನೋಡ್ಕೊಂಡಿದೀವಿ. ಅದು ಫಸ್ಟ್ ಪ್ರಿಫರೆನ್ಸ್ ನಾವು ಅಂದ್ರೆ ಯಾರಿರ್ತಾರೆ ವೈಫ್ ತಂಗಿ ಯಾರು ಅವ್ರಿಗೇನೆ ಫಸ್ಟ್ ಪ್ರಿಫರೆನ್ಸ್ ಕೊಡ್ಬೇಕಾಗಿರೋದು. ಅವಾಗ ಕೊಟ್ಟರೆ ದೇವ್ರ ನಮ್ಗೆ ಆಶೀರ್ವಾದ ಮಾಡ್ತಾರೆ. ಮಕ್ಕಳಿಗೆ ಇಷ್ಟೊಂದು ಗೌರವ ಏನಾದ್ರು ನಿಮ್ಮಲ್ಲಿ ಮಾತಾಡಿದ್ರೆ ನಮ್ಮ ಲಕ್ಷ್ಮಿ ಮಾತಾಡಂಗೆ ಆಗ್ತದೆ ಮ್ಯಾಮ್. ಇದು ನಿಜವಾಗ್ಲು ನಮ್ ದೇವ್ರೆ ಈಗ ದರ್ಶನ ಆಗಿದೆ. ನನ್ಗೊಬ್ಬ ಅಣ್ಣ ಕಾಣಿಸ್ತಾ ಇದೆ. ಹೌದು ನಿಜ. ಥ್ಯಾಂಕ್ ಯು ಮ್ಯಾಮ್. ಇದೈತೆ ಹಿಮಾಲಯನ್ ಬ್ಲೂ ಗ್ರಾನೈಟ್ ಅಂತ. ಈ ಕಲ್ಲೇ ನಂದು. ಹೌದಾ? ಅದೇ ಎಂಟ್ರೆನ್ಸ್ ಅಲ್ಲಿ ಅದಕ್ಕೆ ನಾನು ಹಾಕಿರೋದು ನನ್ ಕಲ್ಲ ಅಂತ. ತುಂಬಾ ಸೆಂಟಿಮೆಂಟ್ಸ್ ಇದೆ ಸರ್. ಹೌದೌದು, ಇಮೋಷನ್ ಬೇಸಿಸ್ ಅಲ್ಲಿ ನೀವು ಇದನ್ನ ಪ್ರಾರಂಭ ಮಾಡಿದೀರಾ. ಖಂಡಿತ ಒಳ್ಳೇದಾಗುತ್ತೆ. ಯಾಕಂದ್ರೆ ಕಮರ್ಷಿಯಲ್ ಆಗಿ ಮಾತ್ರ ಇಲ್ಲ, ಇದು ಇಮೋಷನ್ಸ್ ಆಡ್ ಆಗಿದೆ ಮ್ಯಾಮ್. ಅದು ಹೌದು, ಎಲ್ಲ ಸೆಂಟಿಮೆಂಟ್ ಇದ್ರೆ ಆಡ್ ಆಗೈತೆ ಮ್ಯಾಮ್. ಹೌದು. ಒಂದು ಡ್ರೀಮ್ ಪ್ರಾಜೆಕ್ಟ್ ನಂದು ಫುಲ್ಫಿಲ್ ಆಗಿರೋದು. ನಂದು ನನ್ನ ವೈಫ್ ಇಂದು ಒಂದು ಡ್ರೀಮ್ ಪ್ರಾಜೆಕ್ಟ್ ಇತ್ತು. ವೆರಿ ಆಲ್ ದಿ ಬೆಸ್ಟ್, ಒಳ್ಳೇದಾಗ್ಲಿ. ಆಮೇಲೆ ಒಂದು ಕನಸಿಗೆ ನೀರೇರಿಯೋದು ಅಂತಂದ್ರೆ ಅದು ಎಷ್ಟೊಂದು ವರ್ಷಗಳ ಪರಿಶ್ರಮ ಆಗಿರುತ್ತೆ. ಎಷ್ಟು ವರ್ಷದಿಂದ ಇದನ್ನ ತಗೊಂಡಿದ್ದೀರಾ ಸರ್ ಪ್ರಾಜೆಕ್ಟ್? 8 ತಿಂಗಳಾಯ್ತು ಮ್ಯಾಮ್. ಇದು ಹೌದಾ? 8 ತಿಂಗಳಾಯ್ತು. ಇವತ್ತಿಗೆ 8 ತಿಂಗಳಾಗೈತೆ. ಹೌದಾ? ಹಾಗಾದ್ರೆ ನಾವು ರೈಟ್ ಡೇ ನಲ್ಲಿ ಬಂದಿದ್ದೀವಿ. ಇನ್ ಎಷ್ಟು ದಿನದಲ್ಲಿ ಓಪನಿಂಗ್ ಆಗ್ಬೋದು? ಆಕ್ಚುಲಿ ಇವತ್ತಿಂದ ಕರೆಕ್ಟ್ 1 ತಿಂಗಳು ಮ್ಯಾಮ್. ಹೌದಾ? ಅಂದ್ರೆ ನೆಕ್ಸ್ಟ್ ನೀವು Jan 15th ಯಾ 16 ನೀವು ನಾವು ಓಪನ್ ಮಾಡಬಹುದು. ಆಲ್ಮೋಸ್ಟ್ ಕೆಲಸ ಮುಗೀತು. ಈ ಮಳೆಯಿಂದ ನಮ್ಗೆ ಸ್ವಲ್ಪ ಲ್ಯಾಕರಿಂಗ್ ಮಾಡ್ಬೇಕು ಮ್ಯಾಮ್. ಅದಕ್ಕೆ ಅದು ಆಗ್ತಾ ಇಲ್ಲ. ಓ ಹೌದಾ? ಅದೇ ಲ್ಯಾಕರಿಂಗ್ ಹೊಡಿಬೇಕು ಮ್ಯಾಮ್. ಅದಕ್ಕೆ ಒಂದು ಶೈನಿಂಗ್ ಒಂದು ಲ್ಯಾಕರಿಂಗ್ ಇರ್ತದೆ. ಅದು ಹೊಡಿಯಕ್ಕೆ ಮಳೆ ಇರಬಾರ್ದು, ಬಿಸಿಲು ಇರಬೇಕು. ಆಕ್ಚುಲಿ 1 ತಿಂಗಳಿಂದ ಏನಾಗೈತೆ ಅಂದ್ರೆ ನಮಗೆ ಮಳೆ ಬಿಡ್ತಾ ಇಲ್ಲ. ಅದಾಗ್ತಲ್ಲ, ತಣ್ಣಗೆ ಇದ್ರೆ ಮಾಡಕ್ ಆಗಲ್ಲ ಮ್ಯಾಮ್. ಅದು ಕೆಲಸ ಮಾಡಕ್ ಆಗಲ್ಲ. ಇವತ್ತು ಸ್ವಲ್ಪ ಬಿಸಿಲು ಬಂದಿದೆ. ಹೌದು, ಇವತ್ತು ಸ್ವಲ್ಪ ಬಿಸಿಲು ಬಂದಿದೆ. ಹಂಗೂ ನಾವು ಮಾಡಕ್ ಆಗ್ತಾ ಇಲ್ಲ. ಇಲ್ಲೆಲ್ಲ ಸೇಫ್ಟಿ ಪ್ರಿಕಾಷನ್ಸ್ ಇರುತ್ತಲ್ಲ ಸರ್? ಇದೆಲ್ಲ ಗ್ಲಾಸ್ ಬಂದ್ಬಿಡ್ತದೆ ಮ್ಯಾಮ್. ಅದಕ್ಕೆ ನಾನು ಇಲ್ಲಿ ಯಾರಿಗೂ ಹೋಗಿ ಕೊಡಲ್ಲ. ಇದು ಓಪನ್ ಇದೆ ಅಂತ ಹೇಳ್ಬಿಟ್ಟು ಯಾರಿಗೂ ಹೋಗಿ ಕೊಡಲ್ಲ. ಹಾಯ್, ವೆಲ್ಕಮ್ ಮ್ಯಾಮ್. ವೆಲ್ಕಮ್ ಟು ಅನಿಕೇತನ ಯೂಟ್ಯೂಬ್ ಚಾನಲ್. ಮತೀನ್ ಅವರ ಫೇಮಸ್ ಫ್ಯಾಬುಲಸ್ ಪ್ರಾಜೆಕ್ಟ್ ಅಲ್ಲಿ ಇದೀವಿ ಸರ್. ತುಂಬಾ ಚೆನ್ನಾಗಿದೆ. ಹೌದು, ಇದೊಂಥರ ಸರ್ಪ್ರೈಸ್ ಫ್ಯಾಕ್ಟರ್ ಆಗಿ ಇರ್ಲಿ. ಹೌದು, ಸರ್ಪ್ರೈಸ್ ಇರ್ಲಿ ಮ್ಯಾಮ್. ಯಾಕಂದ್ರೆ ಎಲ್ಲರೂ ಓಡೆ ಬರಕ್ಕೆ ಇರ್ಲಿ ಅಂತ ಅಷ್ಟೇ. ನನಗೆ ವಾವ್ ಫೀಲಿಂಗ್ ಬರ್ತಾ ಇದೆ. ಇದಿಷ್ಟು ವಿಶೇಷತೆಗಳು ಮತೀನ್ ರವರ ಒಂದು ಕನಸಿನ ಪ್ರಾಜೆಕ್ಟ್ ಟೈಗರ್ ಏರೋ ರೆಸ್ಟೋರೆಂಟ್ ನ ಕುರಿತಾಗಿ. ಮಾಹಿತಿಗಳು ಇಷ್ಟ ಆಯ್ತು ಅಂತ ಭಾವಿಸ್ತೀವಿ. ಇಷ್ಟ ಆಗಿದ್ರೆ ಖಂಡಿತ ಇನ್ನ ಕೆಲವೇ ದಿನಗಳಲ್ಲಿ ಇವರ ಈ ರೆಸ್ಟೋರೆಂಟ್ ಓಪನ್ ಆಗ್ತಾ ಇದೆ. ಖಂಡಿತವಾಗ್ಲೂ ವಿತ್ ಫ್ಯಾಮಿಲಿ ಬರ್ಬೋದು. ಕನಸಿನ ಪ್ರಾಜೆಕ್ಟ್ ಜೊತೆಗೆ ಕಮರ್ಷಿಯಲೈಸೇಷನ್ ಮಾತ್ರ ಅಲ್ದಿರ ಅದಕ್ಕೆ ಇಮೋಷನ್ಸ್ ನ ಫಿಕ್ಸ್ ಮಾಡಿದೀರಾ, ಮತ್ತೆ ಮಕ್ಳಿಗೋಸ್ಕರ ಮಾಡಿದೀರಾ. ಫ್ಯಾಬುಲಸ್ ಸಕ್ಸಸ್ ಸಿಗ್ಲಿ ನಿಮ್ಗೆ. ಎಲ್ಲರಿಗೂ ನಮಸ್ಕಾರ. ನಮಸ್ಕಾರ ಬೆಂಗಳೂರು, ನಮಸ್ಕಾರ ಕರ್ನಾಟಕ. ನಮಸ್ಕಾರ ಮ್ಯಾಮ್. ನಮ್ ಡಾಕ್ಟರ್ ಲೀಲಾ ಮ್ಯಾಮ್ ಬಂದಿದ್ದಾರೆ. ಬಹಳ ಖುಷಿ ಆಯ್ತು ಮ್ಯಾಮ್. ನಮ್ಗೆ ಒಂದು ಲಕ್ಷ್ಮಿ ಬಂದಂಗ ಆಯ್ತು ನೀವು ಬಂದಿರೋದ್ರಲ್ಲಿ. ಆಮೇಲೆ ಎಲ್ಲರ ಜೊತೆಗೆ ನಮಸ್ಕಾರ. ಪಾರ್ಕ್, ಏರೋಪ್ಲೇನ್ ಜೊತೆಗೆ ಊಟ ಎಲ್ಲವೂ ಮ್ಯಾಚ್ ಆಗುವಂತ. ಆಮೇಲೆ ವೆರಿ ಡೀಸೆಂಟ್ ಲೊಕೇಶನ್. ವೆಜ್ ಅಂಡ್ ನಾನ್ ವೆಜ್ ಇದ್ರು ನೀವು ಹೇಳ್ತಿದ್ದೀರಾ ಆಲ್ಕೋಹಾಲ್ ಗೆ ಇಲ್ಲಿ ಅವಕಾಶ ಇಲ್ಲ ಅಂತ. ಸೊ ದಟ್ ಎಲ್ಲಾ ಲೇಡೀಸ್ ಗಳು ಮಕ್ಳು ಜೊತೆ ಒಂದು ಕಂಫರ್ಟ್ ಫ್ಯಾಮಿಲಿ ಗೆಟ್ ಟುಗೆದರ್ ಬರ್ಬೋದು. ಸೊ ಇಂತ ಪ್ಲೇಸ್ ಗೆ ನಾನು ಚೂಸ್ ಮಾಡ್ಕೊಂಡ್ ಬಂದಿದ್ದು ನಂಗೆ ತುಂಬಾ ಖುಷಿ ಅನಿಸ್ತು. ಇಷ್ಟು ಎಲ್ಲಾ ಪ್ಲಾನ್ಸ್ ಗಳು ಒಟ್ಟಿಗೆ ನಿಮ್ ತಲೆಯಲ್ಲಿ ಅದ್ ಹೇಗ್ ಬಂತು? ಅದೇ ಫಸ್ಟ್ ಎಲ್ಲಾ ವಿಡಿಯೋದಲ್ಲಿ ಹೇಳ್ದಂಗೆ ಇನ್ಸ್ಪಿರೇಷನ್ ನನ್ನ ಮಗಳೇ. ನನ್ನ ದೊಡ್ಡ ಮಗಳು ಫಾತಿಮಾ ರಜ್ವಿಯಾ ಅಂತ, ಅವಳೇ ನನ್ಗೆ ಎಲ್ಲಾ ಇನ್ಸ್ಪಿರೇಷನ್. ಆಮೇಲೆ ಮಿಕ್ಕಿದ ನನ್ನ ಮಕ್ಕಳು ಇದಾರಲ್ಲ ಅವರೆಲ್ಲ ನಮ್ಗೆ ಇನ್ಸ್ಪಿರೇಷನ್. ಬಟ್ ಅದೇ ಸೇಮ್ ನೀವ್ ಹೇಳ್ದಲ್ಲ, ಒಂದ್ ಮಗುಗೆ ನಿಮ್ಗೆ ಫ್ಲೈಟ್, ಪ್ಲೇ ಏರಿಯಾ ಪ್ಲಸ್ ಊಟ ಪ್ಲಸ್ ಒಳ್ಳೆ ಲೊಕೇಶನ್. ಇಲ್ಲಿಂದ ಹತ್ರ ನಮ್ಗೆ ನ್ಯಾಷನಲ್ ಪಾರ್ಕ್ ಐತೆ, ಅದೊಂದು ನಮ್ಗೆ ಹೆಮ್ಮೆ. ಅದೆಲ್ಲ ಲೊಕೇಶನ್ ಸೇರಿ ನಮ್ಗೆ ಇಲ್ಲಿ ಸಿಕ್ಕಿದೆ ಜಾಗ. ದೇವ್ರು ದೊಡ್ಡಿದ್ದಾನೆ. ನಮ್ಗೆ ಏನು ಯಾವ್ದು ಆಶೀರ್ವಾದ ಆಗೈತೋ ಇದು ನನ್ಗೆ ಇದು ಬಂದಿದೆ ಮ್ಯಾಮ್. ಫ್ಲೈಟ್ ಅಂತ ಅದ್ ಹೆಂಗ್ ಸರ್ ಬಂತು ಕಾನ್ಸೆಪ್ಟ್? ಮಗಳು ಅಂತ ಹೇಳಿದ್ರಿ, ಬಟ್ ಆದ್ರೂ ಅದನ್ನ ಈ ತರ ಇಂಪ್ರೂವೈಸೇಷನ್ ತಲೆಯಲ್ಲಿ ಹೇಗ್ ಬಂತು ಕಾನ್ಸೆಪ್ಟ್? ಆಕ್ಚುಲಿ ನಂದು ಟ್ರಾನ್ಸ್ಪೋರ್ಟ್ ಬಿಸ್ನೆಸ್ ಮೇಡಮ್, ಗ್ರಾನೈಟ್ ಟ್ರಾನ್ಸ್ಪೋರ್ಟ್ ಬಿಸ್ನೆಸ್ ನಂದು. ಈಗ ಆಕ್ಚುಲಿ ಮುಂಚೆ ಕ್ಯಾಟಲ್ ಇತ್ತು, ಹಸುಗಳದು. ನಾನು ಅಗ್ರಿಕಲ್ಚರ್ ಮಾಡ್ತಿದ್ದೆ. ಆಮೇಲೆ ಆಗ್ದಾದ್ಮೇಲೆ ನಾನು ಕ್ಯಾಟಲ್ ಬಿಸ್ನೆಸ್, ಗ್ರಾನೈಟ್ ಬಿಸ್ನೆಸ್ ಅಲ್ಲಿ ಬಂದೆ. ಅದಾದ್ಮೇಲೆ ಟ್ರಾನ್ಸ್ಪೋರ್ಟ್ ಬಿಸ್ನೆಸ್ ಅಲ್ಲಿ ಬಂದೆ. ಟ್ರಾನ್ಸ್ಪೋರ್ಟ್ ಅಲ್ಲಿ ನಂದು
ಈಗ ಬಿಸ್ನೆಸ್ ನಡೀತಿರೋದು. ಓಕೆ ಆ ಟೈಪ್ ಅಂದ್ರೆ ನಾನು ಎಲ್ಲೆಲ್ಲೋ ಆಚೆ ಹೋಗ್ಬೇಕಾಗಿರ್ತದೆ, ಅಂದ್ರೆ ಬೆಂಗಳೂರು ಬಿಟ್ಟು ಬೇರೆ ಕಡೆ ಹೋಗ್ಬೇಕಾಗಿರ್ತದೆ. ಆ ಟೈಮ್ ಅಲ್ಲಿ ನನ್ನ ಮಗಳು ಯಾವಾಗ ನಾನು ಕರ್ಕೊಂಡು ಹೋಗಿ ಅಂತ ಫ್ಲೈಟ್ ಅಲ್ಲಿ ನಾನು ಒಂದ್ಸಲ ಕೂತ್ಕೊಳ್ಬೇಕು, ನಾನು ಫೋಟೋ ವಿಡಿಯೋ ಫ್ಲೈಟ್ ಇಂದ ನಾನು ಒಂದ್ ಸೆಲ್ಫಿ ತಗೊಂಡ್ಬಿಡ್ತೀನಿ. ಆ ಫ್ಲೈಟ್ ಅಲ್ಲಿ ಇವತ್ತು ಹೋಗಿದ್ದೀನಿ, ಇವತ್ತು ಸೀಟ್ ಕಡೆ ಕೂತ್ಕೊಂಡಿದ್ದೀನಿ ಅಂತ ಒಂದ್ ಸೆಲ್ಫಿ ಇಡ್ತೀನಿ. ಅದ್ ನೋಡ್ಕೊಂಡು ನಮ್ಮ ಮಗಳು ಬಹಳ ಹಠ ಮಾಡ್ತಿದ್ರು. ಅದರಿಂದ ಏನಾಯ್ತಂದ್ರೆ ನಾನು ಹಂಗೆ ಮಜಾಕಿಲಿ ಹೇಳ್ಬಿಟ್ಟೆ ಅವಳಿಗೆ, ನಮ್ದೇ ಒಂದ್ ಫ್ಲೈಟ್ ಬರ್ತದೆ ಬಿಡಮ್ಮ ಅಂತ. ಅವಳು ಅದೇ ಹಿಡ್ಕೊಂಡ್ಬಿಟ್ಲು. ಈ ದೊಡ್ಡ ಮಗಳು ಅವ್ರದ್ದು ಆಸೆ ಬಿಡಕ್ ಆಗಲ್ಲ. ನಾನ್ ಟ್ರೈ ಮಾಡಿದೆ ಎಲ್ಲಿ ಫ್ಲೈಟ್ ಸಿಗ್ತದೆ ಏನ್ ಮಾಡ್ತದೆ ಅಂತ. ಇಲ್ಲಿಂದ ವಡೋದರ ಹೋಗಿದೆ ಗುಜರಾತ್, ಅಲ್ಲಿ ಹೋಗ್ಬಿಟ್ಟು ಒಂದು ಓನರ್ ಹತ್ರ ಮಾತಾಡಿದ್ಮೇಲೆ ಅವ್ರದ್ದು ಫ್ಲೈಟ್ ರೆಸ್ಟೋರೆಂಟ್ ಸೇಮ್ ಈ ತರ ಐತೆ ಕಾನ್ಸೆಪ್ಟ್ ಅಲ್ಲಿ ಗುಜರಾತ್ ಅಲ್ಲಿ ವಡೋದರದಲ್ಲಿ ಗುಜರಾತ್ ಅಲ್ಲಿ ವಡೋದರಲ್ಲಿ ಇದೈತೆ. ಅಲ್ಲಿ ಅವ್ರು ಕೇಳಿದ ಅವರೆಲ್ಲ ನಾನು ಐಡಿಯಾ ಹೇಳ್ದು. ಆಮೇಲೆ ಅವ್ರ ರಿಕ್ವೆಸ್ಟ್ ಮಾಡಿದ್ರೆ ನನ್ನ ಮಗಳೇ ಐತೆ ಸರ್, ಅವ್ರ ಮಗಳಿಗೆ ಆಸೆ ಆಗ್ಬಿಟ್ಟಿದೆ ಫ್ಲೈಟ್ ತಗೊಂಡ್ಬೇಕಂತ, ಬಟ್ ನಮ್ಮ ಹತ್ರ ಅಷ್ಟು ಬಜೆಟ್ ಇಲ್ಲ, ಅದಕ್ಕೆ ಏನೋ ಒಂದು ಐಡಿಯಾ ಕೊಡಿ ಅಂದ್ರೆ ಅವರೆಲ್ಲ ಐಡಿಯಾ ಹೇಳಿದ್ರು, ಇದರ ನೀವು ಮಾಡ್ಬೋದು, ಈ ತರ ಮಾಡ್ಬೋದು ಅಂತ. ಆಮೇಲೆ ಅಲ್ಲಿಂದ ಐಡಿಯಾ ಸಿಕ್ತು, ಹೆಂಗೆ ಜಾಗನೋ ಸಿಕ್ತು. ಮುಂದಿನ ಪ್ರಶ್ನೆ ಅದೇ ಇದೆ ನಂದು. ಐಡಿಯಾ ಸಿಕ್ತು ಅಂತ ಹೇಳಿದ್ರಿ, ಈ ಫ್ಲೈಟ್ ತರ್ಸಿರದ ಮಾಡ್ಸಿರದ ಮ್ಯಾಮ್ ಇದು ಬಂದ್ಬಿಟ್ಟು ಅವರು ರೆಡಿ ಮಾಡೋದು ಮುಂದ್ಗಡೆ ಒಂದ್ ಕಂಪನಿ ಐತೆ, ಅವ್ರು ರೆಡಿ ಮಾಡಿ ಅವರೇ ತಗೊಂಬಂದು ಎಲ್ಲ ಫಿಕ್ಸ್ ಮಾಡಿ ಹೋಗ್ಬಿಡ್ತಾರೆ. ಅಂದ್ರೆ ಇದು ಬೇರೆ ಕಡೆಯಿಂದ ಮಾಡಿಸಿ ಇಲ್ಲಿ ತಂದು ಫಿಕ್ಸಿಂಗ್ ಮಾಡ್ತಾರೆ. ಇದು A320 ಇದು A320 ಮಾಡೆಲ್ ಇದು. ಆ ಮಾಡೆಲ್ ಅಲ್ಲಿ ಅವ್ರು ತಗೊಂಬಂದು ಇಲ್ಲಿ ಫಿಕ್ಸ್ ಮಾಡ್ಕೊಡ್ಬಿಡ್ತಾರೆ. ಬಟ್ ಇದ್ರ ಕೆಪಾಸಿಟಿ 280 ಪೀಪಲ್ಸ್ ಕೆಪಾಸಿಟಿ ಸೀಟಿಂಗ್ ಅಂದ್ರೆ, ಬಟ್ ನಾವು ಚೇರ್ಸ್ ಟೇಬಲ್ ಎಲ್ಲ ಸೇರಿ 120 ಪೀಪಲ್ಸ್ ಗೆ ಮಾಡಿದೀವಿ. ಅದ್ರೂ ಸಪರೇಟ್ ಮಾಡಿದೀವಿ. 100 ಎಕಾನಮಿ, 20 ಬಿಸ್ನೆಸ್ ಕ್ಲಾಸ್ ಅಂದ್ರೆ ಏನ್ ಗೊತ್ತಾ, ಆಕ್ಚುಲಿ ಅದು ಫ್ಯಾಮಿಲಿ ಕ್ಲಾಸ್. ಅದು ಒಂದೇ ಒಟ್ಟಾಗಿ ನೀವು 15 ಜನ 20 ಜನ ಒಂದ್ ಫ್ಯಾಮಿಲಿ ಬಂದ್ಬಿಟ್ರೆ ಒಂದೇ ಕುತ್ಕೊಳ್ಳಕ್ಕೆ, ಆತರ ಸುಮ್ನೆ ಒಂದ್ ಬಿಸ್ನೆಸ್ ಕ್ಲಾಸ್ ಒಂದು ಎಕಾನಮಿ ಕ್ಲಾಸ್ ಅಂತ ಮಾಡಿದೀನಿ. ಒಂದ್ ಇಡೀ ಫ್ಯಾಮಿಲಿ ಮೋರ್ ದೆನ್ 10 ಜನ 15 ಜನ ಬಂದು ಒಟ್ಟಿಗೆ ಕೂತು ನಿಮ್ಮ ಊಟನ ಎಂಜಾಯ್ ಮಾಡ್ಬೇಕು ಫ್ಲೈಟ್ ಒಳಗೆ ಕೂತ್ಕೊಂಡು ಅಂತಂದ್ರೆ ಅದು ಬಿಸ್ನೆಸ್ ಕ್ಲಾಸ್. ಉಳಿದವ್ರಿಗೆ ಸೆಪರೇಟ್ ಚೇರ್ಸ್ ಗಳಿರೋದು ಅಥವಾ ಕಡಿಮೆ ಜನಕ್ಕೆ ಇರುವಂತದ್ದು ಎಕಾನಮಿ ಕ್ಲಾಸ್. ಅದ್ರಲ್ಲಿ ಏನು ದೊಡ್ಡವರು ಚಿಕ್ಕವರು ಅನ್ನೋ ಭೇದ ಭಾವ ಯಾವ್ದು ಇಲ್ಲ. ಸರ್ ಇಲ್ಲಿ ನೋಡೋದಕ್ಕೆ ಆಕ್ಚುಲಿ ನಂಗೆ ಚಿಕ್ಕದಾಗಿ ಕಾಣಿಸ್ತಾ ಇದೆ, ಅಂದ್ರೆ ಫ್ಲೈಟ್ ವ್ಯೂನೇ ಹಾಗೆ ದೂರದಿಂದ ಯಾವಾಗ್ಲೂ ಸಣ್ಣದಾಗ ಹೀಗಿರ್ಬೇಕಾದ್ರೆ 120 ಕೆಪಾಸಿಟಿ ಇದೆಯಲ್ಲ, ಅದು ಕಂಜೆಸ್ಟ್ ಅನ್ಸೋದಿಲ್ಲ? ಇಲ್ಲ 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 ಇಲ್ಲ, ಆಕ್ಚುಲಿ ಅದು ಸ್ಪೇಸ್ ಹೆಂಗೆ ಇದೆ ಆ ಪ್ರಕಾರನೇ ಆರಾಮಾಗಿ ನೀವು ಕೂತ್ಕೊಂಡು, ಈಗ ಇದೆ ಚೇರ್, 3 ಜನ ಇಲ್ಲಿ ಕೂತ್ಕೊಂಡ್ರೆ ಫ್ರಂಟ್ 3 ಜನ ಕೂತ್ಕೊಂಡ್ರೆ ಅದೊಂದು ಟೇಬಲ್ ಸರ್ವಿಂಗ್ ಏನ್ ಟೆನ್ಷನ್ ಆಗಲ್ಲ ಮ್ಯಾಮ್, ಏನಾಗಲ್ಲ. 300 ಫೀಟ್ 4 ಫೀಟ್ ನಮಗೆ ಸರ್ವಿಂಗ್ ಮಾಡೋ ಏರಿಯಾ ಇದೆ, ಕೂತ್ಕೊಂಡಾಗೆ ಎಲ್ಲ ಕೆಪಾಸಿಟಿ ಎಲ್ಲ ಚೆನ್ನಾಗಿದೆ. ಫ್ಲೈಟ್ ಒಳಗೆ ಬೇರೆ ತರ ಎಂಟರ್ಟೈನ್ಮೆಂಟ್ಸ್, ಮ್ಯೂಸಿಕ್ ಆರ್ ಎನಿಥಿಂಗ್ ಆ ತರದ ಬೇರೆ ಎಲ್ಲ ವಿಷಯಗಳು ನಮ್ದು ರೆಸ್ಟೋರೆಂಟ್ ಗೆ ಬಂದ್ರೆ ಅವ್ರು ಏನೇನ್ ಡಿಮ್ಯಾಂಡ್ ಮಾಡ್ತಾರೆ ಆ ತರಾನ ಮಾಡ್ಕೊಂಡು ಹೋಗ್ತೀವಿ. ಬಟ್ ನೋ ಆಲ್ಕೋಹಾಲ್, ಮ್ಯೂಸಿಕ್, ಎಂಟರ್ಟೈನ್ಮೆಂಟ್, ನಿಮ್ಗೆ ಏನ್ ಲೈಫ್ ಸ್ಟೈಲ್ ಬೇಕು ಅದನ್ನ ಮಾಡ್ಬೋದು. ಬಟ್ ಆಲ್ಕೋಹಾಲಿಕ್ ಬೇಡ ಅಂತ ನನ್ ಒಂದು ಇದು ಹೌದು ಅದೊಂದು ಇರಬಾರ್ದು ಅಂತ, ಅದಕ್ಕೆ ನಾನು ಈ ತರ ಮಾಡಿದೀನಿ ಮ್ಯಾಮ್. ನೈಸ್. ಸೊ ಮೆನು ಬಗ್ಗೆ ಏನಾದ್ರು ಎಲ್ಲ ಸಸ್ಪೆನ್ಸ್ ಅಲ್ಲಿ ಇದೆಯಾ? ಇನ್ನ ಏನಾದ್ರು ಸಸ್ಪೆನ್ಸ್ ಇಲ್ಲ ಮ್ಯಾಮ್. ಆಕ್ಚುಲಿ ಎಲ್ಲಾ ಹೋಟೆಲ್ ಅಲ್ಲಿ ಹೆಂಗ್ ನಮ್ಗೆ ಒಂದು ಮೆನ್ಯೂ ಐತೆ. ಬೆಳಕಲ್ಲಿ ನಮ್ದು ಶಾದಿ ಬಿರಿಯಾನಿ ಅಂತ, ಇದು ಬೆಂಗಳೂರು ಶಾದಿ ಬಿರಿಯಾನಿ ನಮ್ಮ ಮದ್ವೆಗಳಲ್ಲಿ ಮಾಡ್ತಾರಲ್ಲ, ಸೇಮ್ ಅದೊಂದು ಬಿರಿಯಾನಿ ಅಂತ ತಗೊಂಡ್ಬರ್ತಾರೆ. ಅದು ಹಳೇದು ಇದು, ಅದೆಲ್ಲ ಮರ್ಬಿಟ್ಟಿದ್ದಾರೆ ಬೆಂಗಳೂರು. ಅಂದ್ರೆ ಅದ ಇಲ್ಲ ಈಗ ಟೇಸ್ಟ್, ಅದೇ ಸೇಮ್ ಟೇಸ್ಟ್ ತಗೊಂಬರೋಣ ಅಂತ ನಾನು ಯೋಚನೆ ಮಾಡ್ತಾ ಇದ್ದೀನಿ. ಸೆಕೆಂಡ್ ನಮ್ದು ಮಂದಿ ಬಿರಿಯಾನಿ ಅಂತ ಅರಬಿಕ್ ಸ್ಟೈಲ್ ಬಿರಿಯಾನಿ ಇರ್ತದೆ, ಅದೊಂದು ಮಾಡ್ತಾ ಇದ್ದೀನಿ. ಬಟ್ ನಿಮ್ಗೆ ಕಾಂಟ್ರಿಬ್ಯೂಟ್ ಎಲ್ಲ ಇರ್ತದೆ. ವೆಜ್ ಅಲ್ಲಿ ನಿಮ್ಗೆ ಇಡ್ಲಿ ವಡೆ ದೋಸೆ ಎಲ್ಲ ನಿಮ್ಗೆ ಸಿಗ್ಬೋದು. ಅದು ಸಪರೇಟ್ ಮಾಡಿದೀನಿ, ಒಂದು 300 ಅದೊಂಥರ ಔಟ್ಲುಕ್ ತುಂಬಾ ಚೆನ್ನಾಗಿದೆ. ನೀವೇನಾದ್ರೂ ಇಲ್ಲಿ ಸೆಲ್ಫಿ ಕಾರ್ನರ್ಸ್ ಅಥವಾ ಫೋಟೋಗೆ ಚೆನ್ನಾಗಿ ಬರೋ ತರದ್ ಆ ತರದ? ಆಕ್ಚುಲಿ 355 ಡಿಗ್ರಿ ಇದೆಲ್ಲ ಸೆಲ್ಫಿ ಪಾಯಿಂಟ್. ನಾನು ಒಂದು ಕಡೆ ಇದ್ರೆ ಅವ್ರು ಅಲ್ಲೇ ಕೂತ್ಕೊಂತಾರೆ, ಯಾಕಂದ್ರೆ ನನಗೆ ಬೇಕಾಗಿರೋ ಮೇನ್ ಹೈಲೈಟ್ ಫ್ಲೈಟ್. ಆ ಫ್ಲೈಟ್ ಬಿಟ್ಟು ನಾನು ಬೇರೆ ಕಡೆ ಹೈಲೈಟ್ ಮಾಡಿಬಿಟ್ರೆ ಚೆನ್ನಾಗಿರಲ್ಲ. ಮೇನ್ ಸೆಲ್ಫಿ ಪಾಯಿಂಟ್ ಏನಂದ್ರೆ ನಮ್ಮ ಮಕ್ಕಳು ಆಟ ಆಡ್ತಾರೆ ನೋಡಿ, ಆ ಕಡೆ ಮಕ್ಕಳು ಆಟ ಆಡ್ತಾರಲ್ಲ, ಅವ್ರು ಬಂದು ಎಂಜಾಯ್ ಮಾಡ್ಬೇಡ, ನನ್ಗೆ ಅದೇ ಸೆಲ್ಫಿ ಪಾಯಿಂಟ್. ನನ್ಗೆ ಮೇನ್ ಏನೋ ಮಕ್ಕಳು ಬರ್ಬೇಕು, ಎಂಜಾಯ್ ಮಾಡ್ಬೇಕು ಮಕ್ಕಳು, ಆತರ ಒಂದು ಕಾನ್ಸೆಪ್ಟ್. ಸರ್ ನಿಮ್ಮ ಈ ಮಕ್ಕಳು ಫ್ರೆಂಡ್ಲಿ ಕಾನ್ಸೆಪ್ಟ್ ನಮ್ಮ ಏನು ಸಲ್ಯೂಟ್ ನಿಮ್ಗೆ. ಹೈಜೀನ್, ಟೇಸ್ಟ್, ಸರ್ವಿಸ್, ಒಂದು ನಮ್ದು ಇರೋದು. ಇದು ಕಾನ್ಸೆಪ್ಟ್ ಬಿಡಿ, ಅದು ಸೆಕೆಂಡ್, ಯಾರು ಬೇಕಾದ್ರು ಮಾಡ್ಬೋದು, ಏನಿರ್ಬೋದು. ಬಟ್ ನಮ್ದು ಏನೈತೆ ಅಂದ್ರೆ ಹೈಜೀನ್ ಫಸ್ಟ್ ಮೇಂಟೈನ್ ಮಾಡ್ತೀವಿ, ಟೇಸ್ಟ್ ನಿಮ್ಗೆ ಸರ್ವಿಸ್, ಮೂರಲ್ಲಿ ನಿಮ್ಗೆ ಏನು ಕಾನ್ಫಿಡೆನ್ಸ್ ಆಗಲ್ಲ. ಚೆನ್ನಾಗಿರೋ ನಾನು ಆತರ ಮಾಡ್ತೀನಿ. ಕಾನ್ಸೆಪ್ಟ್ ಯಾರು ಬೇಕಾದ್ರೂ ಮಾಡ್ಬೋದು ಅಂತ ಹೇಳ್ತಿದ್ದೀರಾ, ಆದ್ರೆ ಈ ಕಾನ್ಸೆಪ್ಟ್ ನಿಮಗೆ ಬಂದಿರೋದು ನಾವೆಲ್ ಐಡಿಯಾ. ಕರ್ನಾಟಕದಲ್ಲಿನೇ ಪ್ರಥಮ ಬಾರಿಗೆ, ಕರ್ನಾಟಕದಲ್ಲಿ ಪ್ರಥಮ ಬಾರಿಗೆ ಹೈಲೈಟ್ ಮಾಡ್ಲೇಬೇಕು. ಆಕ್ಚುಲಿ ಸೌತ್ ಇಂಡಿಯಾಗೇನೆ ಆಕ್ಚುಲಿ ಇದು ಸೆಕೆಂಡ್. ಇದು ಫಸ್ಟ್ ಆಗ್ಬೋದಿತ್ತು. ಸೌತ್ ಇಂಡಿಯಾ ಅಂದ್ರೆ ಒಂದು ನಮ್ಮ ಆಂಧ್ರ ಕಡೆ ಒಂದ್ ಐತೆ, ಅದ್ ಬಿಟ್ರೆ ನಮ್ದು ಇದಿರೋದು ಸೌತ್ ಇಂಡಿಯಾ. ನಮ್ದು ಕರ್ನಾಟಕ, ನಮ್ ಕೇರಳ, ತಮಿಳುನಾಡು, ಪಾಂಡಿಚೇರಿ, ಈ ಕಡೆ ಗೋವಾ ಎಲ್ಲೂ ಇಲ್ಲ ನಿಮ್ಗೆ, ಮಹಾರಾಷ್ಟ್ರ ಎಲ್ಲೂ ಇಲ್ಲ. ನಿಮ್ಗೆ ಐತೆ ಗುಜರಾತ್ ಕಡೆ ಐತೆ, ಡೆಲ್ಲಿ ಕಡೆ ಐತೆ. ಇಂಡಿಯಾಗೆ ಇದು 7th ನಂಬರ್ ಅಲ್ಲಿ ಬರ್ತದೆ ನೋಡಿ. ನಮ್ದು ಇದರಲ್ಲಿ ನಮ್ ಸಣ್ಣ ಪುಟ್ಟ ಬಂದೈತೆ, ನಮ್ ಚಿಕ್ಕ ಲಕ್ಷ್ಮಿ. ಲಕ್ಷ್ಮಿ ನಮ್ಗೆ ಬಂದು ನಮ್ಗೆ ಬ್ಲೆಸ್ಸಿಂಗ್ ಮಾಡಿದ್ರಮ್ಮ, ನನಗೆ ಬ್ಲೆಸ್ಸಿಂಗ್ ಮಾಡಮ್ಮ, ನನ್ ಬ್ಲೆಸ್ಸಿಂಗ್ ಮಾಡಕ್ ಬಂದಿದ್ದಾಳೆ. ಹೆಂಗೈತೆ ಪುಟ್ಟ ಇದು? ಥ್ಯಾಂಕ್ ಯು. ನೋಡಿ ನನಗೆ ಇದೇ ಖುಷಿ ಸರ್, ನನಗೆ ಇದೇ ಖುಷಿ. ಈಗ ಇವತ್ತು
ನನ್ನ ಮಕ್ಕಳು ಬಂದು ಇಲ್ಲಿ ಇದ್ ಮಾಡೋಣ ಇವತ್ತು ಸಿಕ್ಕಾಪಟ್ಟೆ ನಾನು ಇಮೋಷನಲ್ ಆಗ್ತಾ ಇದ್ದೀನಿ ಈಗ ಸದ್ಯಕ್ಕೆ, ನನಗೆ ತಡೆಯಕ್ಕೆ ಆಗ್ತಾ ಇಲ್ಲ ಇದು. ಆಮೇಲೆ ಹಂಗೆ ಅನಿತಾ ಮ್ಯಾಮ್ ಸ್ವಲ್ಪ ನೀವು ಬನ್ನಿ ಹಿಂಗೆ. ಹೌದು, ಆಕ್ಚುಲಿ ಇವರು ನಮ್ಗೆ ಲಕ್ಷ್ಮಿ ಬಂದಂಗೆ ಆಯ್ತು ನಮ್ಗೆ ಜಾಗಕ್ಕೆ ಬಂದಿರೋದು. ಪ್ಲೀಸ್ ಇವ್ರಿಗೆ ಲೈಕ್ ಸಬ್ಸ್ಕ್ರೈಬ್ ಮಾಡಿ ಇವ್ರ ಚಾನಲ್ಗೆ. ನನ್ಗೆ ನಮ್ ಲೈಕ್ ಕೊಟ್ಟಿಲ್ಲ ಪರವಾಗಿಲ್ಲ ಸರ್, ನಮ್ಗೆ ಡಾಕ್ಟರ್ ಮ್ಯಾಮ್ಗೆ ಕೊಡಿ. ನಮ್ ಲಕ್ಷ್ಮಿ ಇವತ್ತು ಬಂದಿದ್ದಾರೆ. ಇವತ್ತು ನೀವು ಇವ್ರಿಗೆ ಇದ್ ಮಾಡ್ಬೇಕು, ನಮ್ ಕರ್ನಾಟಕ ಹೆಮ್ಮೆ ಇವರು. ಆತರ ನೋಡಿ, ಇವತ್ತು ನಮ್ಮ ಮಗು ಹೆಸರಲ್ಲಿ ಹಿಂಗೆ ಐತೆ ಅಂತ ಹೇಳಿದ್ರೆ ಹೆಂಗೆ ಚೆನ್ನಾಗೈತೆ ಅಂತ ಹೆಂಗೆ ಅಲ್ಲ. ಹೇಗಿತ್ತು ಫ್ಲೈಟ್? ಚೆನ್ನಾಗಿದ್ಯಾ? ಅಂಕಲ್ ಆಲ್ ದ ಬೆಸ್ಟ್ ಹೇಳು. ಸರ್ ಹಾಗಾದ್ರೆ ನೆಕ್ಸ್ಟ್ ರೆಸ್ಟೋರೆಂಟ್ ಓಪನ್ ಅಪ್ ಆಗಿದ ತಕ್ಷಣ ನಾವು ಬರ್ತೀವಿ. ಓಕೆ ಮ್ಯಾಮ್, ಓಕೆ ಮ್ಯಾಮ್. ತುಂಬಾ ನೀವು ಮೆಜೆಸ್ಟಿಕ್ ಕಡೆಯಿಂದ ನೀವು ಎಲ್ಲಾ ಕಡೆಯಿಂದ ಬಂದ್ರು ಬನಾಡ ನ್ಯಾಷನಲ್ ಪಾರ್ಕ್ ನಿಮ್ಗೆ ಗೊತ್ತೇ ಗೊತ್ತೈತೆ. ನಮ್ಗೆ ಇಡೀ ಭಾರತ ದೇಶಕ್ಕೆ ನಮ್ ಇದು ನ್ಯಾಷನಲ್ ಪಾರ್ಕ್ ಅಲ್ಲಿ ಗೊತ್ತೈತೆ. ಅದೇ ರೋಡ್ ಅಲ್ಲಿ ನ್ಯಾಷನಲ್ ಪಾರ್ಕ್ ಬನಾಡ ರೋಡ್ ಅಲ್ಲಿ ನಿಮ್ಗೆ AMC ಕಾಲೇಜ್ ಸ್ವಲ್ಪ ಮುಂದ್ಗಡೆ ಯೂರೋ ಸ್ಕೂಲ್ ಐತೆ ಒಂದು ಆಪೋಸಿಟ್. ಯೂರೋ ಸ್ಕೂಲ್ ಆಪೋಸಿಟ್ ಇಲ್ಲಿ ಇರೋದು. ನೀವು ಬೆಂಗಳೂರಿನ ಟ್ರಾವೆಲ್ ಮಾಡ್ಕೊಂಡು 15 ನಿಮಿಷ 20 ನಿಮಿಷ ಅಷ್ಟೇ. ಅಂದ್ರೆ ಇದು ಬ್ಯಾಂಗ್ಳೂರ್ ಸಿಟಿ ಒಳಗಡೆ ಇರೋದು. ಇದು ನ್ಯಾಷನಲ್ ಪಾರ್ಕ್ ಕಡೆ ಐತೆ ಮ್ಯಾಮ್ ಇದು ಜಾಗ. ಮತ್ತೊಮ್ಮೆ ನಿಮ್ಮೆಲ್ಲರ ಮಾಹಿತಿಗಾಗಿ ಇದಿರುವಂತದ್ದು ನಮ್ಮ ಬೆಂಗಳೂರಿನ ಹೆಮ್ಮೆಯ ಬನ್ನೇರುಘಟ್ಟ ಉದ್ಯಾನವನ ಇದೆಯಲ್ಲ, ನ್ಯಾಷನಲ್ ಪಾರ್ಕ್, ಅಲ್ಲಿ ಹೋಗುವಂತ ಹೆದ್ದಾರಿನಲ್ಲೇ ಇರುವಂತದ್ದು ಇದು. ನಿಮಗೆ ಇನ್ನಷ್ಟು ಲೊಕೇಶನ್ ಬಗ್ಗೆ ಮಾಹಿತಿ ಬೇಕು ಅಂತಂದ್ರೆ AMC ಕಾಲೇಜ್ ಒಂದು ಲ್ಯಾಂಡ್ ಮಾರ್ಕ್. AMC ಕಾಲೇಜ್ ಇಂದ ಸ್ವಲ್ಪ ಮುಂದೆ ಬಂದಾಗ ಯೂರೋ ಸ್ಕೂಲ್ ಸಿಗುತ್ತೆ. ಯೂರೋ ಸ್ಕೂಲ್ ನ ಎಕ್ಸಾಕ್ಟ್ ಅಪೋಸಿಟ್ ಅಲ್ಲಿ ಇರುವಂತದ್ದು ಟೈಗರ್ ಏರೋ ರೆಸ್ಟೋರೆಂಟ್. ಇದಿಷ್ಟು ವಿಚಾರಗಳೊಂದಿಗೆ ಈ ವಿಡಿಯೋಗೆ ಪೂರ್ಣ ವಿರಾಮವನ್ನ ಸಲ್ಲಿಸ್ತಾ ಇದ್ದೀನಿ. ನಮಸ್ಕಾರ. ಅನಿಕೇತನ ಯೂಟ್ಯೂಬ್ ಚಾನೆಲ್ ನ ವ್ಯೂವರ್ಸ್ಗೆ ಧನ್ಯವಾದಗಳು.